ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು ಮತ್ತು ಈ ವಾರ ಏನೆಲ್ಲ ಅನ್ಬಾಕ್ಸ್ ಮಾಡ್ತೀನಿ ಅಂತ ಹಿಂಟ್ ಕೂಡ ಕೊಡ್ತಾ ಇದ್ದೀನಿ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಬ್ವಿಯಸ್ಲಿ ಪಬ್ಜಿ ಕಡೆಯಿಂದ. ಮೊನ್ನೆ ತನಕ ಕೇವಲ ಅರ್ಲಿ ಆಕ್ಸೆಸ್ ಇತ್ತು. ಇದೀಗ ಈ ಒಂದು ನಮ್ಮ ಭಾರತದ ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ BGMI, ಸೊ ಇದೀಗ ಪಬ್ಲಿಕ್ ಆಗಿ ಎಲ್ಲರೂ ಕೂಡ ಅವೈಲೇಬಲ್ ಇರುವಂಥದ್ದು. ಪ್ಲೇಸ್ಟೋರ್ನಲ್ಲಿ ಈಗ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ಈಗ ಆಲ್ರೆಡಿ ಈ ಒಂದು ಗೇಮನ್ನು 5 ಮಿಲಿಯನ್ ಅಂತಂದರೆ 50 ಲಕ್ಷಕ್ಕಿಂತ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡಿದ್ರಂತೆ ನಮ್ಮ ಭಾರತದಲ್ಲಿ. ಕ್ರೇಜಿ ನಂಬರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇದರ ನಂತರ ನೀವೇನು ಹಳೆ ಪಬ್ಜಿ ಅಕೌಂಟ್ ಇತ್ತು ಅದರಿಂದ ಡಾಟಾ ಟ್ರಾನ್ಸ್ಫರ್ ಏನು ಮಾಡ್ಕೊಬೋದು, ಅದು ಕೇವಲ ಡಿಸೆಂಬರ್ ತನಕ ಮಾತ್ರ ಇರುತ್ತೆ. ಡಿಸೆಂಬರ್ ಆದಮೇಲೆ ನೀವು ಡಾಟಾ ಟ್ರಾನ್ಸ್ಫರ್ನ ಮಾಡೋದಕ್ಕಾಗಲ್ಲ. ಸೊ ಅದರಿಂದ ನೀವು ನಿಮ್ಮ ಹಳೆ ಅಕೌಂಟ್ ಇದೆ ಅಂತಂದರೆ ಈಗಲೇ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲ ಅಂತಂದರೆ ಆಮೇಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಫಿಷಿಯಲ್ ಆಗಿ ಈ ಒಂದು ಪಬ್ಜಿಯವರೇ ಹೇಳಿರುವಂಥದ್ದು. ಇನ್ನು ನಂತರ ಲಾಂಚ್ ಆಗಿದೆ ಇದೀಗ ತುಂಬ ಜಾಸ್ತಿ ಜನ ಈ ಒಂದು ಪಬ್ಜಿಯನ್ನು ಅಂದರೆ ಈ ಒಂದು ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾನ ಮತ್ತೆ ಬ್ಯಾನ್ ಮಾಡಿ ಅಂತ ತುಂಬ ಜನ ನಮ್ಮ ಗೌರ್ನಮೆಂಟಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಬಟ್ ನನಗನ್ನಿಸ್ತಂಗೆ ಮತ್ತೆ ಗೌರ್ನಮೆಂಟು ಬ್ಯಾನ್ ಮಾಡೋ ಡೌಟು ಅಂತ ಅನ್ಕೋತೀನಿ. ಅಂತ ಏನಕ್ಕೆ ಅಂತಂದರೆ ಈ ಕಂಪ್ನಿ ಏನಿದೆ ಈ ಕ್ರಾಫ್ಟನ್ನು ಅಷ್ಟಿಲ್ಲದೆ ಈ ಒಂದು ಗೇಮನ್ನು ಲಾಂಚ್ ಮಾಡಲ್ಲ. ಇಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡೇ ಮಾಡಿರ್ತಾರೆ. ಮತ್ತು ಅದ್ರ ಕೆಲವೊಂದು ಚೇಂಜಸ್ಗಳನ್ನ ಮಾಡಿಕೊಡಿ, ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು ಹಾಕಿದ್ದಾರೆ ಆಯಿತಾ. ಸೊ ಅದರಿಂದ ಗೌರ್ಮೆಂಟ್ನವರು ನನಗನ್ನಿಸ್ತಂಗೆ ಮತ್ತೆ ಬ್ಯಾನ್ ಮಾಡಲ್ಲ ಅಂತ ನನಗಂತೂ ಅನ್ನಿಸ್ತಾ ಇರೋದು. ಮತ್ತು ಪಬ್ಜಿಯವರು ಕೆಲವೊಂದು ಫಂಡಿಂಗ್ನ ಕೂಡ ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ. ಸೊ 99% ಬ್ಯಾನ್ ಆಗಲ್ಲ ಅಂತ ನಾನು ಅನ್ಕೋತೀನಿ, ಬಟ್ ಏನು ಹೇಳೋದಕ್ಕಾಗಲ್ಲ. ಇನ್ನು ನಂತರ ವಿಂಡೋಸ್ 11 24ನೇ ತಾರೀಕು ನಾಡಿದ್ದು ರಿಲೀಸ್ ಆಗ್ತಾಯಿದೆ. ರಿಲೀಸ್ ಆಗಿಂದ ಮುಂಚೆನೇ ಈ ಒಂದು ವಿಂಡೋಸ್ 11 iOS ಫೈಲು ಲೀಕ್ ಆಗಿಬಿಟ್ಟು ಪ್ರತಿಯೊಬ್ಬರು ಕೂಡ ಎಲ್ಲ ಯೂಟ್ಯೂಬಲ್ಲಿ ವಿಡಿಯೋ ಬಿಟ್ಟಿದ್ದಾರೆ ಆಯಿತಾ. ವಿಂಡೋಸ್ 11ಅಲ್ಲಿ ಕೆಲವೊಂದು ಚೇಂಜಸ್ನ ಮಾಡಲಾಗಿರುವಂಥದ್ದು. ಸೊ ನನಗೆ ಅನ್ನಿಸ್ದಂಗೆ ಪ್ರಾಪರಾಗಿ ಒಂದು ಸ್ಟೇಬಲ್ ಅಪ್ಡೇಟ್ ಬರೋದಕ್ಕೆ ಮೋಸ್ಟ್ ಇನ್ನೊಂದು ವರ್ಷ ಎಲ್ಲರೂ ಕೂಡ ಟ್ರಾನ್ಸ್ಫರ್ ಆಗೋದಕ್ಕೆ ವಿಂಡೋಸ್ 10ಇಂದ ವಿಂಡೋಸ್ 11ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಇನ್ನೊಂದು 2-3 ವರ್ಷ ಆದರೂ ಆಗ್ಬೋದು ಅಂತ ಅನ್ಕೋತೀನಿ. ಗೊತ್ತಿಲ್ಲ, ಡಿಪೆಂಡ್ಸ್ ಆನ್ ವಿಂಡೋಸ್ 11 ಎಷ್ಟು ಸ್ಟೇಬಲ್ ಆಗಿರುತ್ತೆ. ಅದನ್ನು ದುಡ್ಡು ಕೊಟ್ಟು ತೊಗೊಬೇಕಾ ಅಥವಾ ವಿಂಡೋಸ್ 10 ಇದ್ದವರು ಫ್ರೀಯಾಗಿ ವಿಂಡೋಸ್ 11ಗೆ ಅಪ್ಡೇಟ್ ಮಾಡ್ಕೊಬೋದಾ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾದು ನೋಡೋಣ. ಜೂನ್ 24 ನಾಡಿದ್ದು ಅಂದರೆ ಈ ವಾರ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಇನ್ನು ನಂತರ ಮುಂದಿನ ಟೆಕ್ ನ್ಯೂಸ್ ಅಂದ್ಬಿಟ್ಟು, ನಿಮ್ಗೆ ಗೊತ್ತಿಲ್ಲ ನೀವು ಜನ ಕ್ಲಬ್ ಹೌಸನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತ. ನಾನು ಕೂಡ ಕ್ಲಬ್ ಹೌಸಲ್ಲಿದ್ದೀನಿ. ಆ ಲಿಂಕನ್ನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಆಯಿತಾ. ಸೊ ಟೆಕ್ ಇನ್ ಕನ್ನಡ ಅದು ಕ್ಲಬ್ ಇದೆ, ನಂದು ಇದೆ, ಎರಡನ್ನೂ ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಬೇಕಾದ್ರೆ ಹೋಗ್ಬಿಟ್ಟು ಫಾಲೋ ಮಾಡ್ಬೋದು ನೀವು. ಸೊ ಈ ಕ್ಲಬ್ ಹೌಸ್ ರೀತಿಯಲ್ಲೇ ಪಾಡ್ಕ್ಯಾಸ್ಟ್ ರೀತಿ ಒಂದು ಫೀಚರ್ನ ಫೇಸ್ಬುಕ್ಕಲ್ಲಿ ತೊಗೊಂಬರ್ತಾರಂತೆ, ಮೋಸ್ಟ್ ಒಂದು ಡಿಫ್ರೆಂಟ್ ಟ್ಯಾಬಲ್ಲಿ. ಹೆಂಗೆ ಅಂತ ಅಂದರೆ ನೋಡ್ಬೋದು, ಯಾರೊಬ್ಬರು ಮಾಡಿದ್ರು ಅಂತಂದರೆ ಅದನ್ನು ಫೇಸ್ಬುಕ್ ಇವರೆಲ್ಲ ಬೇರೆ ಬೇರೆ ಅಪ್ಲಿಕೇಶನ್ಗಳು ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಆಯಿತಾ. ಸೊ ಇದೀಗ ಈ ಒಂದು ಫೇಸ್ಬುಕ್ಕಲ್ಲಿ ಕೂಡ ಒಂದು ಕ್ಲಬ್ ಹೌಸ್ ರೀತಿ ಪಾಡ್ಕ್ಯಾಸ್ಟ್ ಒಂದು ಟ್ಯಾಬ್ ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಅವರೇ ಒಟ್ಟಿಗೆ ಅನೌನ್ಸ್ ಮಾಡಿದ್ದಾರೆ ಅಫಿಷಿಯಲ್ ಆಗಿ. ಇನ್ನು ಇದರ ನಂತರ ಯೂಟ್ಯೂಬ್ನಲ್ಲಿ ಇನ್ನು ಮೇಲೆ ಆಲ್ಕೋಹಾಲ್ದು ಅಂದರೆ ಡ್ರಿಂಕ್ ಬಗ್ಗೆ ಆಗಿರ್ಬೋದು, ಗ್ಯಾಂಬ್ಲಿಂಗ್ ಅಪ್ಲಿಕೇಶನ್ ಬಗ್ಗೆ ಆಗಿರ್ಬೋದು ಮತ್ತು ಪೊಲಿಟಿಕ್ಸ್ ಬಗ್ಗೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಬರೋದಿಲ್ಲ. ನಮ್ಮ ವಿಡಿಯೋ ನೋಡೋಕ್ಕಿಂತ ಮುಂಚೆ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ, ಅದರಲ್ಲಿ ಈ ಗ್ಯಾಂಬ್ಲಿಂಗು, ಆಲ್ಕೋಹಾಲ್ ಮತ್ತು ಪೊಲಿಟಿಕ್ಸ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಸೊ ಅದನ್ನೆಲ್ಲ ರಿಮೂವ್ ಮಾಡಲಾಗಿರುವಂಥದ್ದು ಯೂಟ್ಯೂಬರು. ಒಂದು ಒಳ್ಳೆಯ ಮೂವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯೂಟ್ಯೂಬ್ ಕಡೆಯಿಂದ. ಇನ್ನು ಇದರ ನಂತರ ವಾಟ್ಸಪ್ ಅವ್ರದ್ದು ಮಲ್ಟಿ ಡಿವೈಸ್ ಫೀಚರು ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಮಲ್ಟಿಪಲ್ ಫೋನ್ಗಳಲ್ಲಿ ಒಂದು ವಾಟ್ಸಪ್ಪನ್ನು ಯೂಸ್ ಮಾಡೋದಕ್ಕೆ. ಸೊ ನನಗೆ ಅನ್ನಿಸ್ತಂಗೆ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಅಪ್ಡೇಟ್ ಬರ್ಬೋದು ಅಂತ ಅನಿಸುತ್ತೆ ಆಯಿತಾ. ಲಿಟ್ರಲಿ ನಾನು 1 ವರ್ಷದಿಂದ ಹೇಳ್ತಾನೆ ಇದ್ದೀನಿ ಬರುತ್ತೆ ಅಂತ, ಇನ್ನೂ ಬಂದಿಲ್ಲ. ಐ ಹೋಪ್ ಇದು ಬೇಗ ಬರುತ್ತೆ ಅಂತ, ಒಟ್ಟಿಗೆ ಬರ್ಬೋದು ಅಂತ ಅನ್ನಿಸ್ತಾ ಇದೆ ರೀಸೆಂಟಾಗಿ ಅಪ್ಡೇಟ್ಸ್ಗಳನ್ನ ನೋಡಿದ್ರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಿಟ್ಟು ಸ್ವಿಗ್ಗಿ ಕಡೆಯಿಂದ, ಸ್ವಿಗ್ಗಿ ಅವರು ಡ್ರೋನ್ನ ಮುಖಾಂತರ ಫುಡ್ಡನ್ನು ಡೆಲಿವರ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ದಂಗೆ ಸುಮ್ಮನೆ ಟ್ರೈ ಮಾಡ್ಬೋದು. ಅದನ್ನೇ ಪರ್ಮನೆಂಟ್ ಸೊಲ್ಯೂಷನ್ ಅಂತ ನನಗಂತೂ ಅನಿಸಲ್ಲ ಆಯಿತಾ. ಸದ್ಯಕ್ಕೆ ಇರುವಂಥ ಡ್ರೋನ್ಸ್ಗಳು ಅಷ್ಟೊಂದು ಪರ್ಫೆಕ್ಷನ್ ಇಲ್ಲ ಅಂತ ಅನ್ಕೋತೀನಿ. ಫ್ಯೂಚರ್ನಲ್ಲಿ ಆ ರೀತಿ ಪರ್ಫೆಕ್ಟ್ ಆಗಿ ಏನು ಡಿಸ್ಟ್ರಾಕ್ಸ್ ಲೈಕ್ ಏನೋ ಒಂದು ವೈರ್ ಇರುತ್ತೆ ಅಥವಾ ಮರ ಇರುತ್ತೆ, ಆ ರೀತಿ ಆಕ್ಸಿಡೆಂಟ್ಸ್ ಆಗೋ ಸಾಧ್ಯತೆ ಇರುತ್ತೆ ನಮ್ಮ ಭಾರತದಲ್ಲಿ ಆಯಿತಾ. ಸೊ ಟ್ರೈ ಮಾಡ್ಬೋದು. ಅದನ್ನೇ ರಿಲಯಬಲ್ ಆಗಿ ನಾವು ಇಟ್ಕೊಳ್ಳೋದಕ್ಕೆ ಇನ್ನೂ ತುಂಬ ಟೈಮ್ ಬೇಕು ಅಂತ ಅನಿಸುತ್ತೆ. ಅಷ್ಟೊಂದು ಇಂಪ್ರೂವ್ ಆಗಿಲ್ಲ ಡ್ರೋನ್ಸ್ಗಳು. ಸೊ ಟ್ರೈ ಮಾಡ್ತಾ ಇದ್ದಾರೆ. ಐ ಹೋಪ್ ಇಟ್ ವರ್ಕ್ ಆಗುತ್ತೆ ಅಂತ ಅನ್ಕೋಣ. ಕೆಲವೊಂದು ಏರಿಯಾಗಳು ಟ್ರೈ ಮಾಡ್ಬೋದು ಅಷ್ಟೇ, ಎಲ್ಲ ಕಡೆ ಮಾಡೋದು. ಬೆಂಗಳೂರೆಲ್ಲ ಮಾಡೋಕ್ಕವಲ್ಲ, ಸಣ್ಣ ಏರಿಯಾಗಳಲ್ಲಿ ಯಾವ ಕಡೆ ಬಿಲ್ಡಿಂಗ್ ಇಲ್ಲ ಅಲ್ಲಿ ನೋಡಿಕೊಂಡು ಮೋಸ್ಟ್ಲಿ ಮಾಡ್ಬೋದು ಅಂತ ಅನ್ಕೋತೀನಿ. ಇನ್ನು ಇದರ ನಂತರ ಹಾನರ್ ಮತ್ತು ಹುವಾವೆ ಫೋನ್ಗಳು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆಯಿತಾ. ಸೊ ಇದೀಗ ಸುಮಾರು ಒಂದು 2 ವರ್ಷ ಆಯಿತು. 2019ರಲ್ಲಿ ಈ ಒಂದು ಅಮೇರಿಕಾದ ಟ್ರಂಪ್ ಇದ್ದಾಗ ಈ ಒಂದು ಹುವಾವೆ ಕಂಪನಿಯನ್ನು ಬ್ಯಾನ್ ಮಾಡಿದರು. ಸೊ ಆ ಟೈಮಲ್ಲಿ ಯಾವುದೇ ಅಮೇರಿಕನ್ ಕಂಪ್ನಿ ಸರ್ವಿಸ್ ಕೊಡೋಂಗಿರಲಿಲ್ಲ ಇವರಿಗೆ.
ಸೊ ಇದೀಗ ಮೊದಲ ಬಾರಿಗೆ 2 ವರ್ಷ ಆದಮೇಲೆ ಈಗ ಹುವಾವೆ ಮತ್ತು ಆನರ್ ಫೋನ್ಗಳಲ್ಲಿ ಗೂಗಲ್ ಪ್ಲೇ ಸರ್ವಿಸಸ್ನೊಂದಿಗೆ ಬರ್ತಾ ಇರುವಂಥದ್ದು ನನಗನ್ನಿಸ್ತಂಗೆ ಇನ್ಮೇಲೆ ಹಾನರ್ ಮತ್ತೆ ಬರಬಹುದು ಅಂತ ಅನ್ಕೋತೀನಿ. ಆನರ್ ಫೋನ್ಗಳು ತುಂಬ ಸಕ್ಕತ್ತಾಗಿರ್ತಿತ್ತು ಆಯಿತಾ, ಒಳ್ಳೆ ಬಿಲ್ಡನ್ನು ಹೊಂದಿರ್ತಿತ್ತು. ಸೊ ಇದೀಗ ಆನರ್ದು ಒಂದು ರೀತಿ ಕಮ್ ಬ್ಯಾಕ್ ಆಗ್ಬೋದು ಅಂತ ಅಂದ್ಕೊಳ್ಳೋಣ. ಸೂಪರ್ ವಿಷಯ, ಗುಡ್ ನ್ಯೂಸ್ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್. ರೀಸೆಂಟಾಗಿ ಇನ್ಫಿನಿಕ್ಸ್ ಅವರು ಒಳ್ಳೊಳ್ಳೆ ಫೋನ್ಗಳನ್ನು ರಿಲೀಸ್ ಮಾಡ್ತಿರುವಂಥದ್ದು, ಒಳ್ಳೆ ಸೇಲ್ಸ್ಲು ಕೂಡ ಮಾಡ್ತಾರೆ ಅವರು. ಸೊ ಇದೀಗ ಲೀಕ್ ಆಗಿರುವಂಥದ್ದು ಇನ್ಫಿನಿಕ್ಸ್ ಅವರು ಒಂದು ಕರ್ವ್ ಡಿಸ್ಪ್ಲೇನ ಹೊಂದಿರುವಂಥ ಫೋನ್ನ ಲಾಂಚ್ ಮಾಡಿದಾರೆ ಮತ್ತು ಅದರಲ್ಲಿ 160 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ ಅಂತ. ಅದು ಎಷ್ಟು ನಿಜ ಅಂತ ಗೊತ್ತಿಲ್ಲ ಆಯಿತಾ. ಇನ್ಫಿನಿಕ್ಸ್ ಇಂದು ಈ ಲೆವೆಲ್ ಫೋನ್ ಇದೆಯಾ ಅಂತ ನನಗೆ ಆಶ್ಚರ್ಯ ಆಯಿತು. ಸೊ ಸಕ್ಕತ್ತ ಲುಕ್ ವೈಸ್ ಅಂತೂ ಸೂಪರ್ ಆಗಿದೆ ನೋಡೋದಕ್ಕೆ. ಐ ಹೋಪ್ ಇಂಡಿಯಾದಲ್ಲಿ ಲಾಂಚ್ ಆಗಿದೆ ಅಂತ. ಲಾಂಚ್ ಆದರೆ ನಾನು ಕೂಡ ಇದನ್ನು ಅನ್ಬಾಕ್ಸ್ ಮಾಡಿದ್ದೀನಿ, ಕಾದು ನೋಡಿ ಯಾವಾಗ ಲಾಂಚ್ ಆಗುತ್ತೆ ಅಂತ. ಇನ್ನು ನಂತರ ಈ ವಾರ MI ಅವ್ರದ್ದು Mi 11 ಲೈಟ್ ಫೋನ್ ಲಾಂಚ್ ಆಗ್ತಿರುವಂಥದ್ದು ಆಯಿತಾ. ಇದು ಆಲ್ರೆಡಿ ನನ್ನ ಹತ್ರ ಇದೆ ಆಯಿತಾ. ಲಿಟ್ರಲಿ ಹೆಂಗಿದೆ ಗೊತ್ತಾ, ಲುಕ್ ಮಾತ್ರ ತಿನ್ನಷ್ಟು ಫೋನ್ ನಾನು ಇದುವರೆಗೂ ಅನ್ಬಾಕ್ಸ್ ಮಾಡ್ತಿರೋಂಥ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಫೋನ್ ಅಂತ ಅನಿಸುತ್ತೆ ಮೋಸ್ಟ್ಲಿ ಆಯಿತಾ. ಸಕ್ಕತ್ತಿನ ಹೆವಿ ತಿನ್ನಷ್ಟು ಫೋನ್ ಅನ್ಬಾಕ್ಸ್ ಮಾಡ್ತಿರುವಂಥದ್ದು. ಕೈಲಿ ಇಟ್ಕೊಳಕ್ಕೆ ಫೀಲೇ ಡಿಫ್ರೆಂಟ್ ಆಗಿದೆ. ನೋಡ್ತೀರಾ ಈ ವಾರ ಅನ್ಬಾಕ್ಸ್ ಮಾಡ್ತೀನಿ ವಿಡಿಯೋನ. ಮತ್ತು MIದು ಒಂದು ವಾಚ್ ಆಯಿತಾ, Mi ಅವರು ಒಂದು ವಾಚ್ ಕೂಡ ಲಾಂಚ್ ಮಾಡ್ತಾರೆ, Mi ವಾಚ್ ರಿವಾಲ್ವ್ ಆ್ಯಕ್ಟಿವ್ ಅಂತ. ಸೊ ಇದು ಕೂಡ ಅದೇ ದಿನ ಲಾಂಚ್ ಆಗ್ತದೆ. ಅದನ್ನು ಕೂಡ ನಾನು ಈ ವಾರ ಅನ್ಬಾಕ್ಸ್ ಮಾಡ್ತೀನಿ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದರಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಇರುವಂಥದ್ದು, ಅಲೆಕ್ಸಾ ಇಂಟಿಗ್ರೇಷನ್ ಮಾಡಿದ್ದಾರೆ. ಅದು ಹೆಂಗೆ ಮಾಡಿದರೆ ನೋಡ್ತೀರಾ ಈ ವಾರ ವಿಡಿಯೋದಲ್ಲಿ. ಇನ್ನು ನಂತರ ರಿಯಲ್ಮಿ ಅವರು ಈ ವಾರ ಕಡಿಮೆ ಫೋನ್ ಲಾಂಚ್ ಆಗ್ತಾರೆ ಮಾತ್ರ. ಈ ವಾರ ಅಂತೂ ಹೆವಿ ಅಂದರೆ ಹೆವಿ ಅನ್ಬಾಕ್ಸಿಂಗ್ ಇದೆ. ರಿಯಲ್ಮಿ ನಾರ್ಜೋ 30 5G ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಿರುವಂಥದ್ದು ಮತ್ತು 4G ಸ್ಮಾರ್ಟ್ಫೋನ್ ಕೂಡ ಲಾಂಚ್ ಆಗ್ತದೆ. ಸೊ ಏನು ಡಿಫ್ರೆನ್ಸ್ ಇಲ್ಲ, ಒಂದು 4G ಒಂದು 5G. ಪ್ರೋಸೆಸರ್ ಮಾತ್ರ ಡಿಫ್ರೆಂಟ್ ಇರುತ್ತೆ ಅಂದ್ಬಿಟ್ರೆ ಉಳಿದ ಸ್ಪೆಸಿಫಿಕೇಷನ್ ಎಲ್ಲ ಕೂಡ ಸೇಮ್ ಇರುತ್ತೆ. ಬೆಲೆ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಕಾದು ನೋಡೋಣ ಆಯಿತಾ. ಸೊ ಜೊತೆಗೆ ಸ್ಮಾರ್ಟ್ ಟಿವಿಯನ್ನು ಕೂಡ ಅದೇ ದಿನ ಈ ಲಾಂಚ್ ಮಾಡಿದ್ದಾರೆ ಮತ್ತು ಒಂದು ಇಯರ್ಬಡ್ಸ್ ಕೂಡ ಅದೇ ದಿನ ಲಾಂಚ್ ಆಗ್ತದೆ. ರಿಯಲ್ಮಿ ಬಡ್ಸ್ ಕ್ಯೂ ಅಫೋರ್ಡಬಲ್ ಇಯರ್ಬಡ್ಸ್ ಅದು. ಸೊ ಅದು ಕೂಡ ಇದೇ ಟೈಮಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. ಕಾರಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಏನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಾರ್ಜೋ 30 5G 30 4G 2 ವೇರಿಯಂಟು. ಪ್ರಿಫರಬಲಿ ನಾನಂತೂ ಪ್ರೋಸರ್ ಮೇಲೆ ಜಡ್ಜ್ ಮಾಡ್ತೀನಿ. ಪ್ರೋಸರ್ ಯಾವ್ದು ಪವರ್ಫುಲ್ ಆಗಿದೆ ಆ ಪ್ರೋಸರ್ ಹೋಗ್ತೀನಿ ಮತ್ತು ಬೆಲೆ ಕೂಡ ಡಿಫ್ರೆಂಟ್ ಇರುತ್ತೆ. ಎಷ್ಟಕ್ಕೆ ಲಾಂಚ್ ಆಗುತ್ತೆ ಕಾದು ನೋಡೋಣ. ಇನ್ನು ನಂತರ ನಮ್ಮ ಗ್ಲೋಬಲಲ್ಲಿ ಆಯಿತಾ ರಿಯಲ್ಮಿ GT 5G ಫ್ಲ್ಯಾಗ್ಶಿಪ್ ಫೋನನ್ನು ಲಾಂಚ್ ಮಾಡಿರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೋಸರ್ನೊಂದಿಗೆ. ಬೆಲೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ಬೋದು ಆಯಿತಾ. ಕೇವಲ 33,000 ರೂಪಾಯಿಗೆ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೋಸರ್ನ ಹೊಂದಿರುವಂಥ ಫೋನು ರಿಯಲ್ಮಿ GT 5G. ಸೊ ಕ್ರೇಜ್ ಸ್ಪೆಸಿಫಿಕೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಇಂಡಿಯಾಗೆ ಬರುತ್ತೆ ಅಂತ ನನಗನ್ನಿಸ್ತಂಗೆ. ಇದು ಬೇರೆ ಹೆಸರಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ ಆಯಿತಾ. ರಿಯಲ್ಮಿ GT 5G ಅಂತ ಲಾಂಚ್ ಆಗಲ್ಲ, ಬೇರೆ ಬ್ರ್ಯಾಂಡ್ ನೇಮಲ್ಲಿ ಅಂದರೆ ರಿಯಲ್ಮಿದು ಬೇರೆ ಸೀರೀಸ್ ಇದಾವೆ ನೋಡಿ, X ಸೀರೀಸಲ್ಲಿ ಮೋಸ್ಟ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಕಾದು ನೋಡೋಣ ಯಾವ ನೇಮಲ್ಲಿ ಲಾಂಚ್ ಆಗುತ್ತೆ, ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ನಂತರ ಗ್ಲೋಬಲ್ ಆಗಿ ರಿಯಲ್ಮಿ ಅವರು ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ನ ಕೂಡ ಲಾಂಚ್ ಮಾಡಿದ್ದಾರೆ. ಇದು ಕೂಡ ನಮ್ಮ ಭಾರತಕ್ಕೆ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಾಗ್ತಿರುವಂಥದ್ದು ಆಯಿತಾ. ಐ ಹೋಪ್ ಇದು ಅಫೋರ್ಡಬಲ್ ಆಗಿರುತ್ತೆ ಅಂತ. ಅದಕ್ಕಿಂತ ಮುಂಚೆ MI ಅವ್ರದ್ದು ಇದೆ ಆಯಿತಾ. MI ಅವ್ರದ್ದು ಈ ರೀತಿ ವ್ಯಾಕ್ಯೂಮ್ ರೋಬೋಟ್ ಕ್ಲೀನರ್ ಇದೆ. ಸೊ ಅದೇ ಆಟೋಮೆಟಿಕ್ ಕ್ಲೀನ್ ಮಾಡ್ಕೊಂಬಿಡುತ್ತೆ ಮನೆಯನ್ನು. ಐ ಹೋಪ್ ಲಾಂಚ್ ಆಗುತ್ತೆ ಹೇಳ್ತೀನಿ ಅಂತ. ನಾನು ಕೂಡ ಇದನ್ನು ರಿವ್ಯೂ ಮಾಡ್ತೀನಿ ಇನ್ ಕೇಸ್ ಲಾಂಚ್ ಆದರೆ. ಇನ್ನು ಕೊನೆಯದಾಗಿ ಇದೇ ವಾರ ಕೊನೆ ಫೋನು ಸ್ಯಾಮ್ಸಂಗ್ ಗ್ಯಾಲಕ್ಸಿ M32 ಕೂಡ ಇದೇ ವಾರ ಲಾಂಚ್ ಆಗ್ತಿರುವಂಥದ್ದು ಆಯಿತಾ. ಈ ಒಂದು ಫೋನ್ M31 ಸಕ್ಸಸರು. ಸೊ ಐ ಹೋಪ್ ಈ ಫೋನು ಒಂದು ಲೆವೆಲ್ಗೆ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ, ಅಫೋರ್ಡಬಲ್ ಆಗಿರುತ್ತೆ ಅಂತ. ಜೂನ್ 21ಕ್ಕೆ ಅಂದರೆ ನಾಳೆ ಲಾಂಚ್ ಆಗ್ತಾಯಿದೆ. ಮೋಸ್ಟ್ಲಿ ನಾನು ನಾಡಿದ್ದು ಅನ್ಬಾಕ್ಸ್ ಮಾಡ್ತೀನಿ ಅಂತ ಅನ್ಕೋತೀನಿ ಇದನ್ನು. ಸೊ ಬರುತ್ತೆ ಫೋನು. ಸ್ಪೆಕ್ ವೈಸ್ ಒಂದು ಲೆವೆಲ್ಗೆ ಚೆನ್ನಾಗಿದೆ. AMOLED ಡಿಸ್ಪ್ಲೇ. ಸೊ 90 Hz ರಿಫ್ರೆಶ್ ರೇಟು. ಪ್ರೋಸರು Helio G80 ಇದೆ. ಸೊ ಲೀಕ್ ಆಗಿರೋಂಗೆ. ಸೊ ಕಾದು ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಮತ್ತು ಈ ವಾರ ಅಂತೂ ಬೇಜಾನ್ ಅನ್ಬಾಕ್ಸಿಂಗ್ ಇದೆ. ಎಲ್ಲ ವೀಡಿಯೋನ ನೋಡಿ ಒಂದ್ಸಲ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೊಸ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವೀಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.